ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಈಗ ಗ್ಯಾಸ್ ಪ್ರೈಸ್ ಮತ್ತೆ ಎರಡನೇ ಸಲ ಇನ್ಕ್ರೀಸ್ ಆಗ್ತಿದೆ, ಮೆಟ್ರೋ ಪ್ರೈಸ್ ಜಾಸ್ತಿ ಇದೆ, ನೀವು ತಗೊಳ್ಳುವಂಥ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಬೇಕು, ನೀವು ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗಲ್ಲ, ಜ್ವರ ಬಂದರೆ ಕೆಮ್ಮು ಬಂದರೆ ನೆಗಡಿ ಬಂದರೆ ಏನಾದ್ರು ಕಾಯಿಲೆ ಇದ್ರೆ ನೀವು ನಿಮ್ಮ ಮಕ್ಕಳನ್ನ ಯಾವುದೇ ಗೌರ್ಮೆಂಟ್ ಸ್ಕೂಲ್ಗಳು ಕಳಿಸಲ್ಲ. ಅದೇ ಗುಂಡಿ ಬಿದ್ದಿರೋ ರೋಡ್ಗಳು ಮತ್ತೆ ಎಲ್ಲಿ ಬೇಕಲ್ಲ ಹಂಪ್ಸ್ಗಳು, ಅದಕ್ಕೆ ವೈಟ್ ಪೇಂಟ್ ಹಾಕಿಲ್ಲ, ಕರೆಕ್ಟಾಗಿ ಎಲ್ದಿರೋ ರೋಡ್ಗಳು, ನಿಕ್ಕರಿಂದ ಹಿಡಿದು ಕುಕ್ಕರ್ವರೆಗೂ ಎಲ್ಲದಕ್ಕೂ GST ಕಟ್ಟಬೇಕು. ನೀವು ಈ ಡೈಲಾಗ್ ಕೇಳಿದಿರಾ? ಗಂಡ ಹೆಂಡತಿ ಇಬ್ರು ಬೆಂಗಳೂರಲ್ಲಿ ದುಡಿಲಿಲ್ಲ ಅಂದ್ರೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಜೀವನ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಆ ಮಾತು ಸತ್ಯ ಅಂತ ಹೇಳ್ಬಿಟ್ಟು ನಿಮ್ಗೆ ರಿಯಲೈಸ್ ಮಾಡ್ತೀನಿ. ಅಂಡ್ ಆಲ್ಸೋ ಎರಡನೇ ಗಾದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ಈ ಗಾದೆ ಯಾಕೆ ಹೇಳಿದ್ರು ಅನ್ನೋದು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ಏನಪ್ಪಾ ಅಂತ ವಿಶೇಷ ಈ ವಿಡಿಯೋದಲ್ಲಿ ಅಂತ ನೀವು ಕೇಳೋದಾದ್ರೆ, ಇವತ್ತು ನಾವೇನ್ ಮಾಡೋಣ, ಒಂದು ಕಡೆ ಬ್ಯಾಚುಲರ್ ಅಂದ್ರೆ ಏನು, ಒಂದು ಹುಡುಗಿ ಅಥವಾ ಒಂದು ಹುಡುಗ ಆಗಿರ್ಬೋದು, ಜಾಬ್ಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹುಡ್ಕೊಂಡ್ ಬಂದಾಗ ಅವ್ರು ಯೂಶಲಿ ಏನ್ ಮಾಡ್ತಾರೆ, ಪಿಜಿನಲ್ಲಿ ಉಳ್ಕೊಂತಾರೆ, ಇಲ್ಲ ಅಂದ್ರೆ 1RK ಅಥವಾ ಇಲ್ಲ ಅಂದ್ರೆ ಶೇರಿಂಗ್ ಅಲ್ಲಿ ಉಳ್ಕೊಂತಾರೆ. ಅಂತವ್ರು ಉಳ್ಕೊಂಡಿದ್ದಾಗ ಅವರಿಗೆ ಆಗುವ ಖರ್ಚುಗಳೆಷ್ಟು? ಅದೇ ಈ ಕಡೆ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಕಳು ಅಂತ ಇಟ್ಕೊಳ್ಳಿ, ಅವರಿಗೆ ಆಗುವಂತ ಖರ್ಚುಗಳೆಷ್ಟು ಅಂತ ಹೇಳ್ಬಿಟ್ಟು ಇವತ್ತು ಡಿಸ್ಕಸ್ ಮಾಡೋಣ. ಯಾಕೆ ಈ ಟಾಪಿಕ್ ನ ತಂದೆ ಅಂತಂದ್ರೆ, ಗ್ಯಾಸ್ ಪ್ರೈಸ್ ಈ 3 ರಿಂದ 4 ತಿಂಗಳಲ್ಲೇ ಶೂಟ್ ಅಪ್ ಆಗಿದೆ. ಮತ್ತೆ 29 ರೂಪಾಯಿ ರೈಸ್ ಮಾಡಿದ್ದಾರೆ. 915 ರೂಪಾಯಿ 15 ಪೈಸೆ ಸಮಥಿಂಗ್ ಏನೋ ಕಟ್ಟಬೇಕಾಗಿತ್ತು, ಇವಾಗ 944 ರೂಪಾಯಿ ಸಮ್ ಪೈಸಾ ಕಟ್ಟಬೇಕಾಗುತ್ತೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಈಗ ಗ್ಯಾಸ್ ಪ್ರೈಸ್ ಮತ್ತೆ ಎರಡನೇ ಸಲ ಇನ್ಕ್ರೀಸ್ ಆಗ್ತಿದೆ, ಮೆಟ್ರೋ ಪ್ರೈಸ್ ಜಾಸ್ತಿ ಇದೆ, ನೀವು ತಗೊಳ್ಳುವಂತ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಬೇಕು, ನೀವು ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗಲ್ಲ, ಜ್ವರ ಬಂದ್ರೆ ಕೆಮ್ಮು ಬಂದ್ರೆ ನೆಗಡಿ ಬಂದ್ರೆ ಏನಾದ್ರು ಕಾಯಿಲೆ ಇದ್ರೆ ನೀವು ನಿಮ್ಮ ಮಕ್ಕಳನ್ನ ಯಾವುದೇ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕಳಿಸಲ್ಲ. ಅದೇ ಗುಂಡಿ ಬಿದ್ದಿರೋ ರೋಡ್ಗಳು ಮತ್ತೆ ಎಲ್ಲಿ ಬೇಕಲ್ಲ ಹಂಪ್ಸ್ಗಳು, ಅದಕ್ಕೆ ವೈಟ್ ಪೇಂಟ್ ಹಾಕಿಲ್ಲ, ಕರೆಕ್ಟಾಗಿ ಎಲ್ದಿರೋ ರೋಡ್ಗಳು, ನಿಕ್ಕರಿಂದ ಹಿಡಿದು ಕುಕ್ಕರ್ವರೆಗೂ ಎಲ್ಲದಕ್ಕೂ GST ಕಟ್ಟಬೇಕು. ಇಡ್ಲಿ ತಿಂದ್ರು GST ಕಟ್ಟಬೇಕು. ಮೊನ್ನೆ ಯಾರು ಝೊಮ್ಯಾಟೋದಲ್ಲೂ ಅಥವಾ ಸ್ವಿಗ್ಗಿನಲ್ಲೂ ಆರ್ಡರ್ ಮಾಡಿದರೆ, ಮಳೆ ಬರೋ ಟೈಮಲ್ಲಿ ಡೆಲಿವರಿ ತಗೊಂಬಂದು ಕೊಟ್ಟಿದ್ದಾರೆ. ಯೂಶಲಿ ಡೆಲಿವರಿಗೆ ಒಂದಷ್ಟು ಚಾರ್ಜಸ್ಗಳು ಹಾಕ್ತಾರೆ, ಪಾರ್ಸಲ್ ಇದ್ರೆ ಆ ಚಾರ್ಜಸ್ ಹಾಕ್ತಾರೆ. ಮೊನ್ನೆ ಮಳೆ ಬರ್ತಾ ಇರೋದಕ್ಕೆ ಅಂತ ಚಾರ್ಜ್ ಹಾಕಿದ್ದಾರೆ, ಆ ಮಳೆ ಬರೋದಕ್ಕೂ GST ಹಾಕಿದ್ದಾರೆ 4.5 ರೂಪಾಯಿ ಏನೋ. ಹೀಗಿರ್ಬೇಕಾದ್ರೆ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಂತ ಒಬ್ಬ ಬ್ಯಾಚುಲರ್ 1RK PG-ನಲ್ಲಿ ಇರೋರ್ನ ಬಿಟ್ಬಿಡೋಣ ಸದ್ಯಕ್ಕೆ, 1RK ನಲ್ಲಿ ಉಳ್ಕೊಂಡ್ರೆ ಅವ್ರಿಗಾಗುವಂತ ಖರ್ಚುಗಳೆಷ್ಟು? ಅದೇ ಇನ್ನೊಂದು ಕಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಳು ಇದಾರೆ ಅಂತ ಇಟ್ಕೊಳ್ಳಿ, ಅವ್ರ ಅಪ್ಪ ಅಮ್ಮ ಊರಲ್ಲಿ ಇದ್ದಾರೆ, ಹಂಗಿದ್ದಾಗ ಅವ್ರಿಗಾಗುವಂತ ಖರ್ಚುಗಳೆಷ್ಟು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋಣ ವಿತ್ ಫ್ಯಾಕ್ಟ್. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಗೂ ಅರ್ಥ ಆಗುತ್ತೆ. ಹೌದಲ್ವಾ, ಬೆಂಗಳೂರಲ್ಲಿ ಇಷ್ಟೊಂದು ಖರ್ಚುಗಳಾಗ್ತಿದ್ಯಾ, ನಿಮ್ಗೆ ರಿಯಲೈಸ್ ಆಗಿರೋದಿಲ್ಲ ಇಷ್ಟೊಂದು ಖರ್ಚು ಮಾಡ್ತಾ ಇದೀವ ನಾವು ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಐ ವಿಲ್ ಮೇಕ್ ಶೂರ್ ಯು ವಿಲ್ ರಿಯಲೈಸ್, ಎಸ್ಪೆಷಲಿ ಬ್ಯಾಚುಲರ್ಸ್. ಯಾಕೆಂತಂದ್ರೆ 30 ಆದ್ರೆ ಮದುವೆ ಯಾವಾಗ ಅಂತಾರೆ, ಮದುವೆ ಆಗೋದಕ್ಕೂ ಮುಂಚೆ ಇಷ್ಟೊಂದೆಲ್ಲ ಟ್ಯಾಕ್ಸು ಖರ್ಚುಗಳು ಇದನ್ನೆಲ್ಲ ಮಾಡ್ಕೊಂಡು ಸೇವಿಂಗ್ ಮಾಡೋದು ಯಾವಾಗ, ಮನೆ ಕಟ್ಟೋದು ಯಾವಾಗ, ಮನೆ ಕಟ್ಟೋದಕ್ಕೂ ಮುಂಚೆ ಬೆಂಗಳೂರಲ್ಲಿ ಸೈಟ್ ತೊಗೊಳಕ್ಕಾಗತ್ತಾ? ಅಪಾರ್ಟ್ಮೆಂಟ್ಗೆ ಹೋದ್ರೆ 1.5 ಕೋಟಿ, ಮತ್ತೆ ಆ ಕಡೆ ಆ ಪ್ರಾಜೆಕ್ಟ್ ಬರ್ತಿದೆ, ಈ ಕಡೆ ಮೆಟ್ರೋ ಬಂದಿದೆ, ಈ ಕಡೆ ಅದು ಬಂದಿದೆ, ಟ್ರೈನ್ ಬಂದಿದೆ, ಈ ಕಡೆ ರಸ್ತೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಡಬಲ್ ಮಾಡ್ತಾ ಇದ್ದಾರೆ ಪ್ರೈಸ್ಗಳು. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಒಂದು ಎಕ್ಸೆಲ್ ಶೀಟ್ ನ ಪ್ರಿಪೇರ್ ಮಾಡಿದ್ದೀನಿ, ಅದರಲ್ಲಿ ಬ್ಯಾಚುಲರ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಬರೆದಿಟ್ಟಿದ್ದೀನಿ. ಅದರಲ್ಲಿ ಇವಾಗ ಅದನ್ನೇ ನಾನು ರೀಡ್ ಮಾಡ್ತೀನಿ, ಬಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಬ್ಯಾಚುಲರ್ಸ್ ಆಗಿರ್ಲಿ ಫ್ಯಾಮಿಲಿ ಆಗಿರ್ಲಿ ಜಾಸ್ತಿ ಖರ್ಚು ಬೀಳೋದು ಎಸ್ಪೆಷಲಿ ಟೈರ್ 1 ಸಿಟಿನಲ್ಲಿ ಯಾವುದಕ್ಕೆ ಅಂತಂದ್ರೆ ಮನೆ ಬಾಡಿಗೆಗೆ. ಸ್ವಂತ ಮನೆ ಇರೋರು ಲಕ್ಕಿ ಪೀಪಲ್, ಅವರು ಲೋನ್ ಗಿನ್ ಮಾಡಿ ಪಾಪ ಕಷ್ಟಪಟ್ಟು ಕಟ್ಟಿರೋರು ಇರ್ತಾರೆ. ಇನ್ನು ಕೆಲವರು ಅವಾಗಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇಳ್ದಿರೋರಿಗೆ ಡಬಲ್ ಅಡ್ವಾಂಟೇಜ್ ಇರುತ್ತೆ. ಬಾಡಿಗೆ ಒಂದು 6K ಹುಡ್ಕೊಳ್ತಾ ಹೋದ್ರೆ, ಯೂಶಲಿ IT ನಲ್ಲಿ ವರ್ಕ್ ಮಾಡೋರೆಲ್ಲ ಒಂದು ಕಡೆ ವೈಟ್ ಫೀಲ್ಡು, ಮಾರ್ತಳ್ಳಿ, ಈ ಕಡೆ ಬಂದರೆ ಮಾನ್ಯತಾ ಟೆಕ್ ಪಾರ್ಕು, ಆ ಕಡೆ ಹೋದರೆ ಎಲೆಕ್ಟ್ರಾನ್ ಸಿಟಿ, ಈ ಥರ ಒಂದಷ್ಟು ಫೇಮಸ್ ಕಂಪನಿಗಳಿರುವಂಥ ಜಾಗದಲ್ಲಿ, ಎಸ್ಪೆಷಲಿ IT ಸೆಕ್ಟರ್ ಜಾಸ್ತಿ ಎಲ್ಲಿದೆ ಅಂಥ ಜಾಗದಲ್ಲಿ ಅಕ್ಕಪಕ್ಕ ಒಂದು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆನೆ ಮನೆನ ಹುಡುಕೊಂಡು ಇರ್ತಾರೆ. ಅಂತ ಕಡೆನೆ 1RKಗೆ ರೆಂಟು ನೀವು ಹೆಂಗೆ ಹುಡುಕ್ತೀರಾ ಅಂತ ಹೋದ್ರೂ 8 ರಿಂದ 10 ಸಾವಿರ ಇರುತ್ತೆ. ನಾನು ಅವರೇಜ್ ಆಗ್ತಾ ಇರೋದು 8 ರಿಂದ 10 ಸಾವಿರ. ಸೊ 10 ಸಾವಿರ ತಗೊಳ್ಳೋಣ. ಇದು ಬಿಗ್ಗೆಸ್ಟ್, ಅಂದರೆ ಅವರು ದುಡಿಯುವಂಥ ದುಡ್ಡುಗಳಲ್ಲಿ ಒಂದು ಕಡೆ ಟ್ಯಾಕ್ಸ್ ಹೋದ್ರೆ ಇನ್ನೊಂದು ಕಡೆ ರೆಂಟ್ ಕಟ್ತಾ ಇರ್ತಾರೆ. ಸೊ ರೆಂಟ್ ಇಸ್ ದ ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಇನ್ ಬ್ಯಾಂಗ್ಳೂರ್ ಆಸ್ ಎನಿ ಟೈರ್ 1 ಸಿಟಿ. ಎರಡನೇದು ಯುಟಿಲಿಟೀಸ್. ಈಗ ವಿದ್ಯುತ್ ಬಿಲ್ ಆಗಿರ್ಬೋದು, ವಿದ್ಯುತ್ ಬಿಲ್ ಅವರೇನು ಗೃಹಜ್ಯೋತಿ ಅಂತ ತಗೊಂಡಿರಲ್ಲ, ಔಟ್ ಸೈಡರ್ ಆದ್ರೆ ಕೆಲವರು ತಗೊಂಡಿರಲ್ಲ, ಕೆಲವರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡು ತಗೊಂಡಿರ್ತಾರೆ. ಇನ್ ಕೇಸ್ ತಗೊಂಡಿಲ್ಲ ಅಂದ್ರೆ ಚೆಕ್ ಮಾಡಿ. ಮೂರನೇದು ಗ್ಯಾಸ್ ಪ್ರೈಸ್ 500 ರೂಪಾಯಿ ಅಂತ ಅವರೇಜ್ ಹಾಕೋಣ. ಕೆಲವರು ಬ್ಯಾಚುಲರ್ಸ್ ಗಳೆಲ್ಲ ಗ್ಯಾಸ್ ಲಿಂಕ್ ಕನೆಕ್ಷನ್ ತಗೊಂಡಿರ್ತಾರೆ, ಇನ್ನು ಕೆಲವರೆಲ್ಲ ಅದು ಚಿಕ್ಕದಿರುತ್ತಲ್ಲ 5 kg ಸಿಲಿಂಡರ್, ಅದನ್ನ ಯೂಸ್ ಮಾಡ್ತಿರ್ತಾರೆ. ಅದು ಬ್ಲಡಿ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಚಾರ್ಜ್ ತಗೊಂತಾರೆ. ಔಟ್ ಸೈಡ್ ಅಲ್ಲಿ ಹೋದ್ರೆ ಗ್ಯಾಸ್ ತಗೊಂಡ್ರೆ ಅದು 500 ಹಾಕೊಂಡಿದೀವಿ. ಅಂಡ್ ಆಲ್ಸೋ ಗ್ರಾಸರೀಸ್ ಅಂತಂದ್ರೆ ನಿಮಗೆ ಕಾಳು, ಮೆಣಸು, ಎಣ್ಣೆ, ಅದು ಇದು. ಎಣ್ಣೆ ಅಂದ್ರೆ ಈ ಎಣ್ಣೆ ಅಲ್ಲ, ಈ ಎಣ್ಣೆ ಅಂಡ್ ಈ ಎಣ್ಣೆ, ಯಾವ 3 ಎಣ್ಣೆ, ಯಾವ ಎಣ್ಣೆ ತಗೊಂಡ್ರು ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ದಿನಸಿ ಅದನ್ನೇ ಗ್ರಾಸರೀಸು 3,500 ಸಾವಿರ. ತರಕಾರಿ ಮತ್ತೆ ಹಣ್ಣುಗಳು 2,000 ಅಂತ ಹಾಕಿದ್ವಿ. ಹಣ್ಣುಗಳು ತಿನ್ನೋರು ಬ್ಯಾಚುಲರ್ಸ್ ಕಮ್ಮಿ ಜನ, ಬಟ್
ಇನ್ ಜನರಲ್ ಆಗಿ ಹಾಕಿದ್ದೀನಿ. ಸಾರಿಗೆ ಅಥವಾ ಪೆಟ್ರೋಲ್ ಅಂತ ಹೇಳ್ಬಿಟ್ಟು 2,500. ಪೆಟ್ರೋಲ್ ಯಾಕೆ ಹೇಳಿದೀನಿ ಅಂದ್ರೆ ಯೂಶಲಿ ಬ್ಯಾಚುಲರ್ ಅಥವಾ ಸಿಂಗಲ್ ಆಗಿ ಯಾರು ಇದ್ರೆ ಮೋಸ್ಟ್ಲಿ ಎಲ್ಲರ ಹತ್ರ ಇವಾಗೆಲ್ಲ ಬೈಕ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆ ಬೈಕಿಗೆ ಪೆಟ್ರೋಲ್ಗೆ ಅಂತ ಹೇಳ್ಬಿಟ್ಟು ಕೆಲವ್ರದ್ದು ಮನೆಗಳು ಹೆಂಗಿರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಕೆಂಗೇರಿನಲ್ಲಿ ಅವ್ರದ್ದು ಮನೆ ಇದೆ ಅಂದ್ರೆ ಟ್ರಾವೆಲ್ ವೈಟ್ ಫೀಲ್ಡ್ ಮಾಡ್ಬೇಕು, ಯಾಕಂದ್ರೆ ಕಂಪನಿ ಅಲ್ಲಿರುತ್ತೆ. ಕಂಪನಿಯವರು ವರ್ಕ್ ಫ್ರಮ್ ಹೋಮ್ ಕಟ್ ಮಾಡಿ ಇವಾಗ ವರ್ಕ್ ಫ್ರಮ್ ಆಫೀಸ್ ಮಾಡಿದರೆ ಮೋಸ್ಟ್ ಆಫ್ ದ ಕಂಪನೀಸ್ ಮ್ಯಾಂಡೇಟರಿ. ಸೊ ಆ ಟ್ರಾವೆಲ್ ಎಕ್ಸ್ಪೆನ್ಸಸ್ ನ ಮೆಟ್ರೋದಲ್ಲಿ ಓಡಾಡಿದ್ರು ಅಥವಾ ಬೈಕಲ್ಲಿ ಓಡಾಡೋದು ತುಂಬಾ ಕಷ್ಟ. ಇನ್ ಜನರಲ್ ಆಗಿ ಬೈಕಿಗೆ 1,000 ರೂಪೀಸ್ ಪೆಟ್ರೋಲ್, ಅದಕ್ಕೆ ಮಿಕ್ಕಿದಕ್ಕೆ 1,500 ಅಂದ್ರು 2,500 ಖರ್ಚು ಆಯ್ತಾ. ಇಂಟರ್ನೆಟ್ ಇಲ್ಲದೆ ಏನು ನಡೆಯುತ್ತೆ ಹೇಳಿ, ಏನೂ ನಡೆಯೋದಿಲ್ಲ. ಇಂಟರ್ನೆಟ್ ಅಂದರೆ ಮಿನಿಮಮ್ 500 600 ರೂಪಾಯಿ ಆಗ್ಬೋದು, ಪ್ಲಸ್ ಮೊಬೈಲ್ ರೀಚಾರ್ಜ್ ಅದೆರಡನ್ನೂ ಸೇರಿಸಿ 800 ರೂಪಾಯಿ ಹಾಕಿದ್ದೀವಿ. ಆ್ಯಂಡ್ ಸಮ್ ಟೈಮ್ ಏನೋ ಫ್ರೆಂಡ್ಸ್ ಕರೆದ್ರು ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಏನಾದರೂ ಊಟ ಮಾಡಿದಾಗ ವೀಕೆಂಡ್ಸಲ್ಲಿ ಎಲ್ಲಾದರೂ ಹೋದರೆ 4 ವೀಕೆಂಡ್ಸ್ ಇರುತ್ತೆ, 4ರಲ್ಲಿ 8 ದಿನ ಸಿಗುತ್ತೆ. ಸ್ಯಾಟರ್ಡೆ ಸಂಡೇ ಯೂಶಲಿ ರಜೆ ಇರುತ್ತೆ. ಆ 8 ದಿನದಲ್ಲಿ ಏನಾದರೂ ನೀವು ಹಂಗೆ ವಿಸಿಟ್ ಮಾಡಿದ್ರು, ಅವರೇಜ್ 4 ಟೈಮ್ ವಿಸಿಟ್ ಮಾಡಿದ್ರು 500 ರೂಪಾಯಿಂದ 1,000 ರೂಪಾಯಿ ಆಗ್ಬಿಡುತ್ತೆ. ಬಟ್ ಇನ್ನೇನು ಅವರೇಜ್ 2,000 ರೂಪಾಯಿ ಹಾಕಿದ್ವಿ. ಅದನ್ನ ಬಿಟ್ಟು ಬೇರೆ ಅದರ್ಸ್ ಖರ್ಚುಗಳು ಅಂತ ಹೇಳ್ಬಿಟ್ಟು 2,000 ಹಾಕಿದ್ವಿ. ಸೊ ಸಮ್ ಟೈಮ್ ಕೆಲವರು ಬಂದಿದ್ದ ದುಡ್ಡನ್ನೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡೋರಿರ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು ಕೆಲವರು ಖರ್ಚು ಮಾಡ್ತಾರೆ, ಕೆಲವರು ಕಂಜೂಸ್ ಇರ್ತಾರೆ. ಇಟ್ಸ್ ಓಕೆ, ಕಂಜೂಸ್ ಅಂತ ಕರಿಬಾರ್ದು, ಬಿಕಾಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತಾನೆ ಹೇಳ್ಬೋದು ನಾವು. ಸೊ ಅವಶ್ಯಕತೆಗೆ ಇರೋದನ್ನ ಖರ್ಚು ಮಾಡೋರನ್ನ ಏನು ಅನ್ನಕ್ಕಾಗಲ್ಲ, ಅವಶ್ಯಕತೆ ಇದ್ರೂ ಖರ್ಚು ಮಾಡದೇ ಇರೋರನ್ನ ನಾವು ಕಂಜೂಸ್ ಅಂತೀವಿ, ನೀವೇನಾದರೂ ಅಂದ್ಕೊಳ್ಳಿ. ಸೊ ಟೋಟಲ್ ಒಟ್ಟು ಖರ್ಚು ಬಂದು 24,300 ರೂಪಾಯಿ ಬರುತ್ತೆ. ಒಬ್ರು ಬ್ಯಾಚುಲರ್ಸು 1 hourಗೆ ರೆಂಟ್ ತೊಗೊಂಡು ಅವ್ರೇನಾದರೂ ಆರಾಮಾಗಿ 3 ಹೊತ್ತು ಅಡುಗೆ 1 ಹೊತ್ತು 2 ಹೊತ್ತು ಮಾಡ್ಕೊಂಡು ಮಿಕ್ಕಿದ ಟೈಮ್ ಬ್ಯಾಲೆನ್ಸ್ ಮಾಡ್ತಾರೆ. ಹಂಗೆ ಅಡುಗೆ ಮಾಡಿಕೊಂಡು ಒಂದು ಜನರಲ್ ಆಗಿ ಒಂದು ನಾರ್ಮಲ್ ಲೈಫ್ ಸ್ಟೈಲ್ನ ಲೀವ್ ಮಾಡಬೇಕು ಈ ಬೆಂಗಳೂರು ಅಂತ ಸಿಟಿನಲ್ಲಿ ಅಂದರೆ 24,300 ರೂಪಾಯಿ ಬರುತ್ತೆ. ಅದನ್ನು ಬಿಡಿ, ಕೆಲವರೆಲ್ಲ ಏನು ಮಾಡ್ತಾರೆ, ಈ ಶೇರಿಂಗಲ್ಲಿ ಉಳ್ಕೊಂಡ್ಬಿಡ್ತಾರೆ. 1 BHK ಅಥವಾ 2 BHK ಹೌಸ್ನ ರೆಂಟಿಗೆ ತೊಗೊಂಡು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಶೇರಿಂಗಲ್ಲಿ ಇರ್ತಾರೆ, ಅಡುಗೆ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಒಂದು 4,000 to 5,000 ಕಮ್ಮಿನೇ ಆಗೋಗ್ಬಿಡುತ್ತೆ. ಸೊ ಆನ್ ಎನ್ ಅವರೇಜ್ 20,000 ಅಂತೂ ಮಿನಿಮಮ್ ಬೇಕೇ ಬೇಕು. ಬಟ್ ಕೆಲವರೆಲ್ಲ ಯಾರ್ಯಾರು PG-ನಲ್ಲಿ ಉಳ್ಕೊಂತಾರೆ, PG-ನಲ್ಲಿ ಅದು ಡಿಪೆಂಡ್ ಆಗುತ್ತೆ, 2 sharing 3 sharing 4 sharing ವಾಟ್ ಎವರ್ ದ ಶೇರಿಂಗ್, ಅದ್ರ ಮೇಲೆ ಎಕ್ಸ್ಪೆನ್ಸಸ್ ಡಿವೈಡ್ ಆಗುತ್ತೆ. ಯೂಶಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಐ ಥಿಂಕ್ 8,000 or 6,000 PG, ಗೊತ್ತಿಲ್ಲ. ನೀವು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ, PG-ನಲ್ಲಿ ಕುತ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ರೆ PG ರೇಟ್ಸ್ ಯಾವುದೇ ಥರ ಇದೆ ಅಂತ. ನನಗೆ ಗೊತ್ತಿರುವಂಗೆ 6,000 ನಾನು ಎಬೋನೆ, 6,000 ಒಳಗಡೆ ಯಾವುದು ಸಿಗೋದು ಡೌಟು. ತುಂಬಾ ಶೇರಿಂಗ್ಸ್ ಇದ್ರೆ 6,000 ಕೊಡ್ತಾರೆ ಅನ್ಸುತ್ತೆ. ಅದನ್ನು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂದರೆ ಒಂದೊಳ್ಳೆ ಬೆಳಕು ಗಾಳಿನೇ ಸಿಗೋದಿಲ್ಲ ಅಂತ ಕಡೆ ಆ ಥರ ಕನ್ಸ್ಟ್ರಕ್ಟ್ ಮಾಡಿಬಿಡ್ತಾರೆ. PG-ದು ಬೇರೆ ಥರ ಬಿಸ್ನೆಸ್ ನಡೀತಾ ಇದೆ. ಈವನ್ ನಮ್ಮ ಏರಿಯಾದಲ್ಲೂ ಸಿಕ್ಕಾಪಟ್ಟೆ PG-ಗಳಿದ್ದಾವೆ. ಸೊ ಸ್ಟಾರ್ಟಿಂಗ್ ಫ್ರಮ್ 6,000 ನಾನು ಎಬೋ ಅಂತ ಅನ್ಕೊಂತೀನಿ ನಾನು. ಈಗ ವೆರಿ ಇಂಟ್ರೆಸ್ಟಿಂಗ್, ಬ್ಯಾಚುಲರ್ಸ್ಗಳೆಲ್ಲ ಆಗೋಯ್ತು ನಮ್ಮದು ಅಂತ ಹೇಳ್ಬಿಟ್ಟು ಎಕ್ಸಿಟ್ ಆಗಿಬಿಡಿ ಈ ವಿಡಿಯೋನ. ನೀವು ನೋಡಲೇಬೇಕು, ಯಾಕಂತಂದರೆ ನೀವು ಮದುವೆ ಆಗಲೇಬೇಕಲ್ವಾ. ಮದುವೆ ಮಕ್ಕಳು ಈ ಥರ ಎಲ್ಲ ಹೋದಾಗ ಒಂದು ಫ್ಯಾಮಿಲಿ ಅಂತ ಒಂದಾಗ 1 hourನಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅವಾಗ ಖರ್ಚು ಜಾಸ್ತಿ ಆಗುತ್ತೆ. ಯಾವುದಕ್ಕೆ ಜಾಸ್ತಿ ಆಗುತ್ತೆ ಅಂತಂದರೆ ರೆಂಟಿಗೆ ಮೇಯ್ನಾಗಿ ಜಾಸ್ತಿ ಆಗುತ್ತೆ. ಅದಾದಮೇಲೆ ಒಂದು ಬ್ಯಾಚುಲರ್ ಇದ್ದಾಗ ಹೆಂಗೆ ಬೇಕಂಗೆ ಬದುಕ್ಬೋದು. ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಾಗ ಯಾರ್ದೋ ಒಂದು ಫ್ರೆಂಡ್ಸ್ ರೂಮಲ್ಲೋ ಮತ್ತೊಂದು ಯಾರೋ ರಿಲೇಟಿವ್ಸ್ ಹೌಸಲ್ಲೋ ಸ್ವಲ್ಪ ದಿನ ಹಂಗೆ ಹಿಂಗೆ ಅಂತ ಮಾಡಿಕೊಂಡು ಒಂದು ಯಾವುದೋ PG-ನಲ್ಲೋ ಸಂಹಾವ್ ಹೆಂಗೋ ಬ್ಯಾಲೆನ್ಸ್ ಮಾಡ್ಬೋದು, ಒಂದು ಕನ್ಜ್ಯೂಸಿಂಗ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಆ ಥರ ನೀವು ಬದುಕೋಕ್ಕಾಗೋದೇ ಇಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕೋರು ನಿಮಗೆ ಸಿಗಬೇಕಲ್ಲ ಪಾರ್ಟ್ನರ್, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರಾದರೂ ಆಗಿರ್ಬೋದು. ಸಿಕ್ಕರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಅದು ಬೇರೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಕೇಳೋರು ಡಿಮ್ಯಾಂಡ್ ಮಾಡೋರು ಇರ್ತಾರೆ, ಅದು ಬೇರೆ ಟಾಪಿಕ್. ಲೆಟ್ಸ್ ನಾಟ್ ಗೋ ದೇರ್. ಇನ್ ಜನರಲ್ ಆಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು 2 BHK ಹೌಸಲ್ಲಿ ರೆಂಟಿಗೆ ತೊಗೊಂಡಿರ್ತಾರೆ. 2 BHK ಹೌಸ್ ರೆಂಟಿಗೆ ತೊಗೊಂಡಿದ್ದಾರೆ ಅಂದರೆ ಆನ್ ಅನ್ ಅವರೇಜ್ 25,000 ಹಾಕಿದ್ದೀನಿ. 25,000 ಆ್ಯಕ್ಚುಲಿ ಓಕೆ, ಒಂದು ಡೀಸೆಂಟ್ ಪ್ರೈಸು. ಬಟ್ ಅಪಾರ್ಟ್ಮೆಂಟ್ಸ್ಗಳಿಗೆಲ್ಲ ಹೋದರೆ ನಿಮಗೆ 25,000 ಸಿಗೋದಿಲ್ಲ. ಔಟ್ಸ್ಕರ್ಟ್ ಅಂದರೆ ಲೈಕ್ ಬೆಂಗಳೂರು ತುಂಬ ಸ್ವಲ್ಪ ಔಟ್ಸೈಡ್ ಆದಂಗೆ ಹೋದರೆ ನಿಮಗೆ 25,000 ಸಿಗ್ಬೋದೇನೋ. ಐ ಡೋಂಟ್ ಥಿಂಕ್ ಸೊ 25,000 ಸಿಗುತ್ತೆ 2 BHK, ಎಸ್ಪೆಷಲಿ ಅಪಾರ್ಟ್ಮೆಂಟಲ್ಲಿ ಸಿಗೋದು ಡೌಟು. 25,000 ರೆಂಟು, ಮಿಕ್ಕಿದ್ದು ಯುಟಿಲಿಟೀಸ್, ಕರೆಂಟ್ ಬಿಲ್ಲು ಅದೊಂದು 2,000. ಜ್ಯೋತಿ ಯೋಜನೆ ಎಲ್ಲ ಮಾಡಿಸ್ಕೊಂಡಿರ್ತಾರೆ, ಬಟ್ ಸ್ಟಿಲ್ ಹಾಕೋಣ 2,000. ಅದಾದ ನಂತರ ಈಗ LPG 915 ರೂಪಾಯಿ ಕಟ್ತಾ ಇದ್ರೆ, ಈಗ 944 ರೂಪಾಯಿ ಕಟ್ಟಬೇಕು 50 ಪೈಸೆ. ದಿನಸಿ ಗ್ರಾಸರೀಸು 5,000 ಅಂತ ಹಾಕಿದ್ದೀನಿ. 5,000 ಮಾಡ್ಬೋದು, ಐ ಥಿಂಕ್ ತಿಂಗಳಿಗೆ 5,000 ಆಗ್ಬೋದು. ತರಕಾರಿ ಮತ್ತೆ ಹಣ್ಣುಗಳು 5,000. ಓಕೆ, ಸೊ ಅದೆರಡು ದಿನಸಿ ಮತ್ತೆ ತರಕಾರಿ ಹಣ್ಣುಗಳು ಅದನ್ನ ಎರಡೂ ಬ್ಯಾಲೆನ್ಸ್ ಮಾಡಿ 10,000 ಅಂತ ಹಾಕಿದ್ದೀನಿ. ಮಂತ್ಲಿ ಆಗ್ಬೋದು. ಅಂಡ್ ಹಾಲು, ಈ ಫ್ಯಾಮಿಲಿ ಇದ್ದಾಗ ಯೂಶಲಿ ಕಾಫಿ ಟೀ ಇದನ್ನೆಲ್ಲ ಕುಡಿಯೋದು ಜಾಸ್ತಿ. ಸೊ ಪರ್ ಡೇ 25 ರೂಪೀಸ್ ಅವರೇಜ್ ಅಂತ ಹಾಕಿದ್ರು 750 ರೂಪೀಸ್ ಆಗಿದೆ. ಅಂಡ್ ಸಾರಿಗೆ ಅಥವಾ ಪೆಟ್ರೋಲ್ 8,000 ಹಾಕಿದ್ದೀನಿ, ಬಿಕಾಸ್ ಮನೆಯಲ್ಲಿ 4 ಜನ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಅವ್ರದ್ದು ಬೈಕ್ಸ್ಗಳಿರುತ್ತೆ ಅಥವಾ ಕಾರ್ಗಳಿರುತ್ತೆ, ಅದಕ್ಕೆ ಪೆಟ್ರೋಲು ಡೀಸೆಲ್, ಅಥವಾ ಏನಾದರೂ ಮೆಟ್ರೋದಲ್ಲಿ ಅವ್ರೇನಾದರೂ ಓಡಾಡಿದ್ರೆ ಅದಕ್ಕೆ ಸಮ್ ಟೈಮ್ ಆಟೋ ಗೀಟೋ ಏನಾದರೂ ಬುಕ್ ಮಾಡ್ತಾರೆ ಫ್ಯಾಮಿಲಿ ಇದ್ದಾಗ, ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದಾಗ. ಆವಾಗ ಅದಕ್ಕೆ ಅಂತೆಲ್ಲ ಸೇರಿಸಿ 8,000 ಹಾಕಿದ್ವಿ. ಅದಾದ್ಮೇಲೆ ಇಂಟರ್ನೆಟ್ ಅಂಡ್ ಮೊಬೈಲ್, ಇಂಟರ್ನೆಟ್ ಬಿಲ್ ಆಬ್ವಿಯಸ್ಲಿ ಈಗ ನಿಮಗೆ 6,000 ಇಂದ 1,200 ಅಥವಾ ಸಮಥಿಂಗ್ 2,000 ವರೆಗೂ ಇದೆ. ಅದು ಪ್ಲಸ್ ಮೊಬೈಲ್ ರೀಚಾರ್ಜ್
ಎರಡನ್ನೂ ಸೇರಿಸಿ 2,000 ಹಾಕಿದ್ವಿ. ಬ್ಯಾಚುಲರ್ಸ್ ಕಮ್ಮಿ ಇತ್ತು, ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಈಗ ಮಕ್ಕಳ ಶಿಕ್ಷಣ, ಎಜುಕೇಶನ್ ಪರ್ ಮಂತ್, ಇದೆಲ್ಲ ಆಗ್ತಿರೋದು ಪರ್ ಮಂತ್ ಪ್ರೈಸು. ಸೊ ಮಕ್ಕಳ ಶಿಕ್ಷಣ ಅಂತ ಹೇಳ್ಬಿಟ್ಟು 10,000 ಅಂತ ಹಾಕಿದ್ದೀನಿ. ದಟ್ ಡಿಪೆಂಡ್ಸ್ ಯಾವ ಒಂದು ಏಜ್ ಅಲ್ಲಿ ಇರ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು. ಈಗ ಎಜುಕೇಶನ್ಗೆ ಹಾಕಿದ್ರೆ ಅನ್ನೋ ಟೈಮಲ್ಲಿ ನಾನೊಂದು ಅವರೇಜ್ 10,000 ಅಂತ ಹಾಕಿದ್ದೀನಿ. ಒಂದೊಂದು ಸ್ಕೂಲು ಒಂದೊಂದು ಪ್ರೈಸ್ ಇರುತ್ತೆ. ಅವರೇಜ್ ಬಂದು 10,000 ಅಂತ ಹಾಕಿದ್ದೀನಿ. ಆ್ಯಂಡ್ ಮೆಡಿಕಲ್ ಎಕ್ಸ್ಪೆನ್ಸಸ್ 3,000 ಅಂತ ಹಾಕಿದ್ದೀನಿ. ಬ್ಯಾಚುಲರ್ ಲೈಫಲ್ಲಿ ಅಷ್ಟೊಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಗೊತ್ತಾಗೋದಿಲ್ಲ. ಬರುತ್ತೆ, ಮಕ್ಕಳಿದ್ರು ಅಂದರೆ ನಿಮಗೆ ಬಂದೇ ಬರುತ್ತೆ ಸಿಕ್ಕಾಪಟ್ಟೆ. ಬಟ್ ಅಂಥ ಟೈಮಲ್ಲಿ ಹೇಳೋಕ್ಕಾಗಲ್ಲ ಯಾವ ಥರ. ಆನ್ ಎನ್ ಅವರೇಜ್ 3,000 ಅಂತ ಹಾಕಿದ್ವಿ. ಇನ್ನು ಇನ್ಶೂರೆನ್ಸ್ ಅದೊಂದು 4,000 ಹಾಕಿದ್ವಿ ಅವರೇಜು. ಯಾಕೆ 4,000 ಹಾಕಿದ್ದೀನಿ ಅಂತಂದರೆ, ಫ್ಯಾಮಿಲಿ ಅಂತ ಆದಮೇಲೆ ಒಂದು ಫ್ಯಾಮಿಲಿ ಇನ್ಶೂರೆನ್ಸ್ ಬೇಕೇ ಬೇಕಾಗುತ್ತೆ. ಫ್ಯಾಮಿಲಿ ಇನ್ಶೂರೆನ್ಸ್ ಮಾಡಿಸ್ಬೇಕಾಗುತ್ತೆ. ಮಾಡಿಸಿಲ್ಲ ಅಂದರೆ ನೋಡಿ ಚೆಕ್ ಮಾಡಿ ತಗೊಳ್ಳಿ, ಪ್ರಮೋಷನ್ ಅಲ್ಲ. ಆ್ಯಂಡ್ ಕಾರ್ ಅಥವಾ ಬೈಕ್ EMI ಏನಾದರೂ ಮಾಡಿಸಿದ್ರೆ ಅದೊಂದು 25,000 ಹಾಕಿದ್ದೀನಿ. ಕಾರ್ದು ಏನಾದರೂ EMI ಇದ್ರೆ ಅಪ್ರಾಕ್ಸಿಮೇಟ್ ಅಷ್ಟೇ ಬರ್ಬೋದು. ಇನ್ನು ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು 5,000 ಹಾಕಿದ್ದೀನಿ. ಟೋಟಲ್ ಓವರ್ ಆಲ್ ಎಷ್ಟಾಗಿರ್ಬೋದು ಗೆಸ್ ಮಾಡಿ. 10, 9, 8, 7, 6, 5, 4, 3, 2, 1 95,694 ರೂಪಾಯಿಗಳು. ಸಮ್ಟೈಮ್ ನಾವುಗಳೆಲ್ಲ ಖರ್ಚು ಮಾಡ್ತಿರ್ತೀವಿ, ಆದರೆ ನಮಗೆ ಗೊತ್ತೇ ಆಗಿರೋದಿಲ್ಲ ನಾವು ಇಷ್ಟನ್ನು ಖರ್ಚು ಮಾಡ್ತಾ ಇದ್ದೀವಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಬಟ್ ಸಮ್ಟೈಮ್ ಯಾರಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಅವಾಗ ಆಶ್ಚರ್ಯ ಆಗುತ್ತೆ, ಹೌದಾ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೇಳಿ, ಸ್ಟಾರ್ಟಿಂಗಲ್ಲಿ ನಾನೊಂದು ಗಾದೆ ಮಾತು ಅಥವಾ ದೊಡ್ಡವರು ಹೇಳುವಂಥ ಒಂದು ಮಾತನ್ನ ಹೇಳಿದ್ದೆ. ಬೆಂಗಳೂರಲ್ಲಿ ಗಂಡ ಹೆಂಡತಿ ದುಡಿಲಿಲ್ಲ ಅಂದರೆ ಬದುಕೋದು ಕಷ್ಟ ಅಂತ ಹೇಳಿ. ಇವಾಗ ಹೇಳಿ 95,000 ಎಕ್ಸ್ಪೆನ್ಸಸ್ ಬಂತು ಅಂದರೆ ಅದರಲ್ಲಿ ಇನ್ನೂ 10,000 ತೆಗೆದಿರಿ, 15,000 ತೆಗಿರಿ, 80,000 ಅಪ್ರಾಕ್ಸಿಮೇಟ್ ಎಕ್ಸ್ಪೆನ್ಸಸ್ ಬಂತು ಅಂದ್ರೂ ಸಹ ನಿಮ್ಮ ಸ್ಯಾಲ್ರಿ ಎಷ್ಟಿರಬೇಕು? ಬೈ ದ ಟೈಮ್ ಮದುವೆ ಆಗೋ ಏಜ್ಗೆಲ್ಲ ಆಲ್ಮೋಸ್ಟ್ ಒಂದು ಒಳ್ಳೆ ಪ್ಯಾಕೇಜಲ್ಲಿ ಇರ್ತಾರೆ, ಬಟ್ ಸ್ಟಿಲ್ ಬರೋ ಸಂಬಳ ಆಲ್ಮೋಸ್ಟ್ ಇಲ್ಲಿಗೆ ಹೋಗ್ಬಿಡುತ್ತಲ್ಲ. ಇನ್ನು ಮಿಕ್ಕಿದೆಲ್ಲ ಟ್ಯಾಕ್ಸ್ ಕಟ್ಟಬೇಕಲ್ಲ, ಹೆಂಗೆ ಜೀವನ? ಅದಕ್ಕೆ ಅವ್ರು ಹೇಳಿರೋದು. ಇನ್ನು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದಕ್ಕೆ ಕೆಲವು ಮಾತುಗಳು. ನಮ್ಗಳಿಗೆಲ್ಲ ಏನಾಗುತ್ತೆ, ಈಗ ಒಂದು ಗ್ಯಾಸ್ ಪ್ರೈಸ್ ಆಗ್ಬೋದು, ಡೀಸೆಲ್ ಅಥವಾ ಪೆಟ್ರೋಲ್ ಆಗ್ಬೋದು, ಈಗೇನಾದರೂ ಪ್ರಾಬ್ಲಮ್ ಇನ್ಫ್ಲೇಷನ್ ಆಯಿತು ಅಂದರೆ ಮಾರ್ಕೆಟ್ ವಾಲಟೈಲ್ ಇರುತ್ತೆ. ಆಬ್ವಿಯಸ್ಲಿ ಏನಾದರೂ ಚೇಂಜಸ್ ಆಯಿತು, ಅಲ್ಲಿ ಬೇರೆ ಕಡೆ ಏನೋ ಎಫೆಕ್ಟ್ ಆಯಿತು ಅಂದರೆ ಇಲ್ಲೂ ಎಫೆಕ್ಟ್ ಆಗುತ್ತೆ. ಇದು ಇನ್ಕ್ರೀಸ್ ಆಗುತ್ತೆ, ಪ್ರೈಸಸ್ನೆಲ್ಲ ಇನ್ಕ್ರೀಸ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು. ಅದೇನಾದರೂ ನಾರ್ಮಲಿಗೆ ಬಂದಾಗ ಅದನ್ನು ಕಮ್ಮಿ ಮಾಡೋದಿಲ್ಲ. ನೀವು ಯೋಚನೆ ಮಾಡಿ, ಪೆಟ್ರೋಲ್ ಪ್ರೈಸ್ ಎಲ್ಲ ಎಲ್ಲಿತ್ತು? 60ನಲ್ಲಿತ್ತು ನಮ್ಗೆ ಗೊತ್ತಿರೋಂಗೆ. ನಾವು ಬೈಕ್ ಸ್ಟಾರ್ಟ್ ಮಾಡಿದೆ 60 ನೋಡಿ ಎಷ್ಟು ಕನಸು, ಎಷ್ಟು ದೂರ ಅಂತ ಅನಿಸ್ತಿದೆ. ಈಗ ಕರೋನಾ ಬರೋದಕ್ಕೂ ಮುಂಚೆ ತುಂಬಾ ಕಮ್ಮಿ ಇತ್ತು. ಆಮೇಲೆ 70, 80, 90 ಬಂತು. ಅದಕ್ಕೆ ಮೀರು ಹೋಗೋದಿಲ್ಲ, 100 ಟಚ್ ಆಗ್ಬೋದು ಮ್ಯಾಕ್ಸಿಮಮ್ ಅಂತ. 100 ದಾಟ್ಕೊಂಡು ಹೋಯ್ತು. ಈಗ ಆಲ್ಮೋಸ್ಟ್ 110 ಎಷ್ಟು ಇದೆ, ಐ ಫರ್ಗಟ್. ರೈಸ್ ಆಗುತ್ತೆ ಆದರೆ ಕಮ್ಮಿ ಆಗೋದಿಲ್ಲ. ಅದೇ ರೀತಿ ಬೇರೆ ಎಲ್ಲ ಪ್ರೈಸ್ಗಳು, ಗ್ಯಾಸ್ ಪ್ರೈಸ್ ಜಾಸ್ತಿ ಆಯಿತು, ಈಗ ತರಕಾರಿ ಪ್ರೈಸ್ಗಳು ಜಾಸ್ತಿ ಆಗ್ತಿದೆ, ಎಲ್ಲ ಪ್ರೈಸ್ ಜಾಸ್ತಿ ಆಗ್ತಿದೆ. ಆದರೆ ನಿಮಗೆ ಅದೇ ಒಂದು ಪರ್ಸೆಂಟೇಜಲ್ಲಿ ಇನ್ಕಮ್ ಜಾಸ್ತಿ ಆಗ್ತಿದೆಯಾ? ಸರಿ, ಏಪ್ರಿಲ್ ಇವಾಗ ತಾನೇ ಆಯಿತು, ಎಷ್ಟು ಜನಕ್ಕೆ ಅಪ್ರೈಸಲ್ ಸಿಕ್ತು? ಅಪ್ರೈಸಲ್ ಸಿಕ್ಕಿರುತ್ತೆ, ಆದರೆ ಎಷ್ಟು ಪರ್ಸೆಂಟೇಜ್ ಸಿಕ್ಕಿರುತ್ತೆ? ಎಷ್ಟು ಪರ್ಸೆಂಟೇಜ್ ಸಿಕ್ಕಿರುತ್ತೆ ಹೋಗ್ಲಿ ಬಿಡಿ, ಮಂತ್ಲಿ ನಿಮ್ಮ ಸ್ಯಾಲ್ರಿಗೆ ಎಷ್ಟು ಆ್ಯಡ್ ಆಗಿರುತ್ತೆ? 500, 1,000, 1,000, 2,000, 3,000. ಬರುವಂಥ 2,000, 3,000 ಎಕ್ಸ್ಟ್ರಾ ಏನೇ ಬಂದ್ರೂ ಇಲ್ಲಿ ಆಗ್ತಿರುವಂಥ ಎಕ್ಸ್ಪೆನ್ಸಸ್ಗೆ ಮ್ಯಾಚ್ ಆಗೋದೇ ಇಲ್ಲ. ಆ್ಯಂಡ್ ಬರೋ ದುಡ್ಡಲ್ಲಿ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಅದು ಕಟ್ ಮಾಡಿ ಅಂತ ಸಿಕ್ಕಾಪಟ್ಟೆ ದುಡ್ಡು ಹೋಗಿರುತ್ತೆ. ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಲೈಫ್ ಸ್ಟೈಲ್. ಲಿವಿಂಗ್ ಇನ್ Tier 1 ಸಿಟಿ ಇಸ್ ನಾಟ್ ಸೋ ಈಸಿ ಅಲ್ವಾ? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಬೇರೆ ಯಾವುದಾದ್ರೂ ಎಕ್ಸ್ಪೆನ್ಸಸ್ನ ನಾನು ಮಿಸ್ ಮಾಡಿದರೆ, ನನ್ನ ಪ್ರಕಾರ ಯಾವುದು ಮಿಸ್ ಮಾಡಿರೋದಿಲ್ಲ. ಅದೇ ಪೇರೆಂಟ್ಸ್ ಅಂತ ಇರ್ತಾರಲ್ಲ, ಪೇರೆಂಟ್ಸ್ನ ನೋಡ್ಕೊಳ್ಳೇಬೇಕು. ಅವ್ರದ್ದೊಂದಷ್ಟು ಎಕ್ಸ್ಪೆನ್ಸಸ್ಗಳು ಬರುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಅವ್ರದ್ದು ಇನ್ಶೂರೆನ್ಸ್ ಏನಾದರೂ ಇದ್ದರೆ ಇನ್ಶೂರೆನ್ಸ್ ಪಾಲಿಸಿ ಕಟ್ಟಬೇಕಾಗುತ್ತೆ. ಮಕ್ಕಳಿಗೆ ಫ್ಯೂಚರಿಸ್ಟಿಕ್ ಆಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದೆಲ್ಲ ಬರುತ್ತೆ. ಗಂಡು ಮಕ್ಕಳು ಹೆಗಲ ಮೇಲೆ ಭಾರನ ಎಷ್ಟು ಹೊರ್ತಾರೆ. ಇವಾಗೆಲ್ಲ ಹೆಣ್ಮಕ್ಳು ಈಕ್ವಲಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ಕಷ್ಟ ಇದೆ ಜೀವನ ಅಂತ ಅನ್ಕೋಬೇಡಿ, ಅದರ್ ವೇ ಥಿಂಕ್ ಮಾಡಿ. ನನಗೆ ಐ ಡೋಂಟ್ ವಾಂಟ್ ಟು ಎಂಡ್ ದಿಸ್ ವಿಡಿಯೋ ವಿತ್ ಲೈಕ್ ಸ್ಯಾಡ್, ಅಯ್ಯೋ ಆಗೋದಿಲ್ಲ, ಆ ಥರ ಕಷ್ಟಗಳಿದೆ ಅನ್ನೋ ಥರ ತೋರಿಸಿ ಕ್ಲೋಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಯಾವ ಥರ ಥಿಂಕ್ ಮಾಡಿ ಅಂತಂದರೆ, ಒಂದೇ ಸೋರ್ಸ್ ಆಫ್ ಇನ್ಕಮ್ನ ನಂಬ್ಕೊಂಡು ಬದುಕೋದು ದೊಡ್ಡ ತಪ್ಪಾಗ್ಬಿಡುತ್ತೆ. ಅಥವಾ ನಿಮ್ಮ ದುಡ್ಡನ್ನ ಬರೀ ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಅದು ಕೂಡ ತಪ್ಪಾಗ್ಬಿಡುತ್ತೆ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ನಾಲೆಡ್ಜ್ ಬೆಳೆಸ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಪ್ರಾಪರ್ ಯೂಸ್ ಮಾಡ್ತಾ ಇದ್ದಾರೆ, ಸುಮಾರು ಫಿನಾನ್ಸ್ ರಿಲೇಟೆಡ್ ಕಂಟೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರು ಎಜುಕೇಟ್ ಮಾಡ್ತಾ ಇರ್ತಾರೆ ದುಡ್ಡನ್ನ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ನಿಮ್ಮ ದುಡ್ಡನ್ನ, ಅಂಡ್ ಇನ್ನೊಂದು ಪಾಯಿಂಟ್ ನಾನು ಆ್ಯಡ್ ಮಾಡಬೇಕು, ಸಾರಿ ಟು ಸೇ ದಿಸ್, ಕಂಪ್ಯಾರೇಟಿವ್ ಲೈಫ್ ಸ್ಟೈಲ್ನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಬಿಕಾಸ್ ನಾವೆಲ್ಲ ತುಂಬ ಕನ್ಸ್ಯೂಮ್ ಮಾಡ್ತೀವಿ ಕಂಟೆಂಟ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಯಾರೋ ಒಂದು ಲಾಗಲ್ಲಿ ಎಲ್ಲೋ ಒಂದು ಹೋಗ್ಬಿಟ್ಟು ಒಂದು ಕಾರ್ ತೊಗೊಂಬಿಟ್ಟ, ಒಂದು ಬೈಕ್ ತೊಗೊಂಬಿಟ್ಟ, ಒಂದೇನೋ ಒಳ್ಳೆ ಬಟ್ಟೆ ತೊಗೊಂಬಿಟ್ಟ, ಬ್ರಾಂಡೆಡ್ ಅದು ತೊಗೊಂಬಿಟ್ಟ, ಇದು ತೊಗೊಂಬಿಟ್ಟ ಅಂತ ಹೇಳ್ಬಿಟ್ಟು ಅವ್ರು ಶೋ ಆಫ್ ಮಾಡ್ತಾರೆ. ಅವ್ರ ಲೈಫ್ ಸ್ಟೈಲ್ನ ಶೋ ಆಫ್ ಮಾಡೋದೇ ಆ ಕಂಟೆಂಟು. ಓಕೆ, ಅದೇ ಅವ್ರ ಕಂಟೆಂಟ್. ಅವರು ನಿಮಗೆ ಇಂಪ್ರೆಸ್ ಮಾಡಬೇಕು ಅಂತ ಮಾಡಿರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಕಂಪ್ಯಾರೇಟಿವ್ ಒಂದು ಇದು ಬರುತ್ತೆ, ಕಂಪ್ಯಾರೇಟಿವ್ ಮೈಂಡ್ ಸೆಟ್ ಬಂದೇ ಬರುತ್ತೆ, ಪ್ರತಿಯೊಬ್ಬರು ಬರುತ್ತೆ. ಇಟ್ಸ್ ವಿರ್ ಆಲ್ ಹ್ಯೂಮನ್. ಆ ಒಂದು ಈಗೋ,
ಆ ಒಂದು ಇದು ಫೀಲ್ ಆಗುತ್ತಲ್ಲ, ಅಯ್ಯೋ ನನ್ನ ಹತ್ರ ಏನಿಲ್ಲ, ಅವ್ರ ಹತ್ರ ಅಷ್ಟೊಂದಿದೆ, ನಾನು ಆ ಬಟ್ಟೆ ತೊಗೋಬೇಕು, ನಾನು ಆ ಕಾರ್ ತೊಗೋಬೇಕು, ನಾನು ಆ ಬೈಕ್ ತೊಗೋಬೇಕು, ನಾನು ಆ ಮೊಬೈಲ್ ತೊಗೋಬೇಕು ಅಂತ ಈ ಒಂದು ಕಂಪ್ಯಾರಿಸನಲ್ಲಿ ನೀವೇನು ಮಾಡ್ತೀರಾ, ದುಡ್ಡಿಲ್ಲ ಅಂದ್ರೂ ಬೇರೆ ಕಡೆ ಸಾಲ ಮಾಡಿಬಿಟ್ಟಾದರೂ ತುಪ್ಪ ತಿನ್ನೋಣ ಅಂತ ಆ ಒಂದು ಕ್ಯಾಟಗರಿ ಆಫ್ ಮೈಂಡ್ ಸೆಟ್ಟಿಗೆ ಏನಾದರೂ ಹೋದ್ರಿ, ಯು ವಿಲ್ ಸಫರ್. ದಯವಿಟ್ಟು ಆ ಒಂದು ಮೈಂಡ್ ಸೆಟ್ಗೆ ಹೋಗ್ಬಿಡಿ. ನಿಮ್ಮ ದುಡ್ಡು 1 ಲಕ್ಷ ಇದೆಯಾ, ಆ 1 ಲಕ್ಷದಲ್ಲಿ ಯಾವ ಮೊಬೈಲ್ ತೊಗೋಬೋದು, ಆ ಮೊಬೈಲ್ನ ನೀವು ಪೂರ್ತಿ 1 ಲಕ್ಷ ಕೊಟ್ಟು ತೊಗೋತೀರಾ, ಬೇಡ. ಆ 1 ಲಕ್ಷದಲ್ಲಿ ಇನ್ನೊಂದು 1 ಲಕ್ಷ ಸೇರಿಸಿ, ಅದಾದ ನಂತರ ಥಿಂಕ್ ಮಾಡಿ 1 ಲಕ್ಷ ರೂಪಾಯಿದ ಮೊಬೈಲ್ನ ತೊಗೋಬೇಕಾ ಇಲ್ವಾ ಅಂತ ಹೇಳ್ಬಿಟ್ಟು. ದುಡ್ಡನ್ನ ದುಡಿಯೋದು ಎಷ್ಟು ಕಷ್ಟನೋ ದುಡ್ಡನ್ನ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಇವತ್ತಿನ ಪ್ರಪಂಚದಲ್ಲಿ. ಹಾಗಂತ ನೀವು ಬದುಕೋದನ್ನೇ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ದುಡ್ಡನ್ನ ಚೆನ್ನಾಗಿ ಇಟ್ಬಿಟ್ಟು ಹೋಗ್ಬಿಡಿ ಅಂತ ನಾನು ಸಜೆಸ್ಟ್ ಮಾಡೋದಿಲ್ಲ. ಎಂಜಾಯ್ ಮಾಡಿ, ಬಟ್ ಫಿನಾನ್ಷಿಯಲ್ ಪ್ಲಾನಿಂಗ್, ಫಿನಾನ್ಷಿಯಲ್ ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸಮ್ಟೈಮ್ ಆವಾಗ ಈ ಥರ ಒಂದಷ್ಟು ರಿಯಾಲಿಟೀಸ್ಗಳು ನಮ್ಮ ಕಣ್ಮುಂದೆ ಬರ್ತಾ ಇದ್ರೆ ವಿ ವಿಲ್ ಥಿಂಕ್ ಅಬೌಟ್ ಅವರ್ ಎಕ್ಸ್ಪೆಂಡಿಚರ್. ನಾವು ಎಲ್ಲೆಲ್ಲಿ ಬೇಡದಿರೋ ಕಡೆ ಖರ್ಚು ಮಾಡ್ತಾ ಇರ್ತೀವಲ್ಲ, ಆವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ, ಇದು ಬೇಕಾ, ಇದು ಬೇಡವಾ, ಇಲ್ಲಿ ಮಾಡೋ ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು. ಸೊ ಫಾರ್ ದ್ಯಾಟ್ ರೀಸನ್ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋನ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪಿ ಜಿನಲ್ಲಿರೋ ಹುಡುಗರು ಇಷ್ಟೊಂದು ಖರ್ಚು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ಬೇಡಿ. ನೀವು ಒಂದಿಟ ಮದುವೆ ಆಗ್ತೀರಾ, ನಿಮಗೂ ಮಕ್ಕಳೆಲ್ಲ ಆದಮೇಲೆ ಈ ಎಕ್ಸ್ಪೆನ್ಸಸ್ ಇನ್ನು ಮುಂದೆ ಜಾಸ್ತಿ ಆಗ್ಬೋದು. ಸೊ ಫ್ಯೂಚರ್ ಪ್ಲಾನಿಂಗ್ ಈಗಲೇ ಮಾಡ್ಕೊಳ್ಳಿ. ಪೀಸ್.